ಹೈಕೋರ್ಟ್ಗೆ ಬಂದ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ. ಕಳೆದ 2 ತಿಂಗಳಿಂದ ಮಹೇಶ್ ಶೆಟ್ಟಿ ನಾಪತ್ತೆಯಾಗಿದ್ದ ತಿಮರೋಡಿ ಹಳೆ ಪ್ರಕರಣವೊಂದರಲ್ಲಿ ಹೈಕೋರ್ಟ್ಗೆ ಈಗ ಹಾಜರಾಗಿರೋದು. ಬುರುಡೆ ಕೇಸ್ ವಾಪಸ್ ತೆಗೆದುಕೊಳ್ಳಲು ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ. ಮಾಧ್ಯಮಗಳ ಕ್ಯಾಮೆರಾ ನೋಡಿ ಮಹೇಶ್ ತಿಮರೋಡಿ ಸಿಡಿಮಿಡಿಗೊಂಡಿದ್ದಾರೆ. ಮೀಡಿಯಾದವರು ಏನು ಕೇಳಬೇಡಿ ಅಂತ ಹೇಳಿ ವಾಪಸ್ ಆಗಿರೋದು ತಿಮರೋಡಿ. ಹೈಕೋರ್ಟ್ಗೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಬಂದಿರೋದು. ಕಳೆದ 2 ತಿಂಗಳಿಂದ ನಾಪತ್ತೆ ಆಗಿದ್ರು. ಹೋರಾಟ ಶುರು ಮಾಡಿದ್ದು ಮಾತಾಡಿ ಅಲ್ಲ ಮಾತಾಡುವ ತಾಯಿ ಬರಕು ಮಾತಾಡ. ಧರ್ಮಸ್ಥಳದ ಬುರುಡೆ ಪ್ರಕರಣ ಹಾಗೂ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ನಡೆಸ್ತಾ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಹೈಕೋರ್ಟ್ ನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಕಳೆದ 2 ತಿಂಗಳಿಂದ ಮಹೇಶ್ ಶೆಟ್ಟಿ ಕಾಣಿಸ್ತಿರ್ಲಿಲ್ಲ. ಹಳೆ ಪ್ರಕರಣ ಒಂದರಲ್ಲಿ ಈಗ ಹೈಕೋರ್ಟ್ಗೆ ತಿಮರೋಡಿ ಹಾಜರಾಗಿರೋದು. ತಿಮರೋಡಿ ಬರ್ತಾ ಇರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಬುರುಡೆ ಕೇಸ್ ವಾಪಸ್ ತೆಗೆದುಕೊಳ್ಳಲು ತಿಮರೋಡಿ ಅರ್ಜಿ ಸಲ್ಲಿಸಿದ್ರು. ಮಾಧ್ಯಮಗಳನ್ನ ನೋಡಿ ಮಹೇಶ್ ಶೆಟ್ಟಿ ಸಿಡಿಮಿಡಿಗೊಂಡಿರೋದು. ಹೋರಾಟ ಶುರು ಮಾಡಿದ್ದು ಮಾತಾಡಿ ಅಲ್ಲ ಮಾತಾಡುವ ತಾಯಿ ಬರಕು ಮಾತಾಡ. ಹೋರಾಟ ಶುರು ಮಾಡಿದ್ದು ಮಾತಾಡಿ ಅಲ್ಲ ಮಾತಾಡುವ ತಾಯಿ ಬರಕು ಮಾತಾಡ. ಹೋರಾಟ ಶುರು ಮಾಡಿದ್ದು ಮಾತಾಡಿ ಅಲ್ಲ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಹಾಗೂ ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ 2 ತಿಂಗಳಿಂದ ಕಾಣಿಸ್ತಿರ್ಲಿಲ್ಲ. ಈಗ ಹಳೆ ಕೇಸ್ ಸಂಬಂಧ ಹೈಕೋರ್ಟ್ಗೆ ಹಾಜರಾಗಿದ್ದಾರೆ. ಹಾಜರಾದಾಗ ಮಾಧ್ಯಮಗಳ ಬಳಿ ಮಾತಾಡಿ ಅಂದ್ರೆ ಏನು ಮಾತಾಡಲ್ಲ ಅಂತ ಹೇಳಿ ಹೋಗ್ತಾರೆ. ತಿಮರೋಡಿ ವಿಜುವಲ್ಸ್ ಅನ್ನು ನೀವು ನೋಡ್ತಿದ್ದೀರಿ. ಮೀಡಿಯಾದವರು ಏನು ಕೇಳಬೇಡಿ ಅಂತ ತಿಮರೋಡಿ ಹೋಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.